ಎಲ್ಲ ಸಜ್ಜನ ಬಂಧುಗಳಲ್ಲಿ ಅನಂತ ಅನಂತ ವಂದನೆಗಳು. ತುಕಾರಾಮ್ महाराजರ ಒಂದು अभंग. पाण्यामध्ये मासा झोप घेतो कैसा, जावे त्यांच्या वंशा तेव्हा कळे. कासवाची पिल्ली दृष्टी होय पुष्टी, जावे त्यांच्या पोटी तेव्हा कळे. साखराची गोडी जाणे मुंगी मासी, जावे त्यांच्या वंशा तेव्हा कळे. तुका म्हणे संत आहे ते कैसे, आपण व्हावे तैसे तेव्हा कळे. ನೀರಿನಲ್ಲಿ ಮೇನು ನಿದ್ದಿ ಹ್ಯಾಂಗ ಮಾಡತೈತಿ ಅಂದರೆ ಹೇಳಲಾಕ ಬರುವುದಿಲ್ಲ. ಮೇನಿನ ವಂಶದಲ್ಲಿ ಹೋಗಬೇಕಾಗತೈತಿ. ಆವಿಗೆ ತನ್ನ ಮಕ್ಕಳಿಗೆ ಹಾಲು ಕುಡಿಸುವ ಪದ್ಧತಿ ಇಲ್ಲ. ತಾಯಿ ಮತ್ತು ಮಕ್ಕಳ ದೃಷ್ಟಿ ಒಂದು ಆದಾಗ ಮಕ್ಕಳ ಹೊಟ್ಟೆ ತುಂಬತೈತಿ. ಅದು ಹೆಂಗ ಅಂದರೆ ಹೇಳಲಾಕ ಬರುವುದಿಲ್ಲ. ಆವಿಯ ಹೊಟ್ಟೆಯಲ್ಲಿ ಹುಟ್ಟಬೇಕಾಗತೈತಿ. ಸಕ್ಕರೆ ರುಚಿ ಇರಿವಿಗೇನೆ ಗೊತ್ತು. ಸಕ್ಕರೆ ರುಚಿ ಸವಿಬೇಕಾದರೆ ಇರಿವಿ ಆಗಬೇಕು. ಅದರಂತೆ ಸಂತರು ಶರಣರು ಹೇಗೆ ಇದ್ದರು, ಹೇಗ ಬದುಕಿದರು ಅಂದರೆ ಹೇಳಲಾಕ ಬರುವುದಿಲ್ಲ. ನಾವು ಅವರಂಗ ಆದಾಗ ಆ ಅನುಭವ ಬರುತ್ತೈತಿ. ನಾವು ಮಕ್ಕಳಾಗಿ ಕೆಲವೊಂದು ವರ್ಷ ಬದುಕಿದೆವು, ತಂದೆಯಾಗಿನೂ ಕೆಲವೊಂದು ವರ್ಷ ಬದುಕಿದ್ದೆವು, ಅಜ್ಜನಾಗಿನೂ ಕೆಲವೊಂದು ವರ್ಷ ಬದುಕಿದ್ದೆವು. ಆದರೂ ಸಜ್ಜನರಾಗಿ ಸಂತರಾಗಿ ಶರಣರಾಗಿ ಒಂದು ದಿವಸ ಬದುಕಲಿಲ್ಲ. ಜಗಜ್ಯೋತಿ ಬಸವಣ್ಣನವರು ಒಂದು ವಚನದಲ್ಲಿ ಹೇಳುತ್ತಾರು, ಲೇಸೆನಿಸಿಕೊಂಡು 5 ದಿವಸ ಬದುಕಿದಡೇನು, ಲೇಸೆನಿಸಿಕೊಂಡು 4 ದಿವಸ ಬದುಕಿದಡೇನು, ಲೇಸೆನಿಸಿಕೊಂಡು 3 ದಿವಸ ಬದುಕಿದಡೇನು, ಲೇಸೆನಿಸಿಕೊಂಡು 2 ದಿವಸ ಬದುಕಿದಡೇನು. ಕೂಡಲ ಸಂಗನ ಶರಣರ ವಚನದಲ್ಲಿ ಲೇಸೆನಿಸಿಕೊಂಡು 1 ದಿವಸ ಬದುಕಿದೊಡೆ, ಆ ಬದುಕ ಭವ್ಯ ದಿವ್ಯ ನೋಡ. ಅಂತಹ ಸರಳ ಸುಂದರ ಬದುಕು ನಮ್ಮದು ನಿಮ್ಮದು ಆಗಬೇಕು. ಎಲ್ಲ ಅಧ್ಯಾತ್ಮ ಪ್ರೇಮಿಗಳಲ್ಲಿ ಅನಂತ ಅನಂತ ವಂದನೆಗಳು.